ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಿಮಗೆ ವಿಭಿನ್ನ ರೀತಿಯಲ್ಲಿ ಪತ್ರೊಡೆ ಹೇಗೆ ಮಾಡೋದಂತ ತಿಳಿಸಿಕೊಡ್ತಿದ್ದೇವೆ. ಎಲ್ಲರೂ ನಾರ್ಮಲಾಗಿ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ, ನಾವಿಲ್ಲಿ ನಿಮಗೊಂದು ವಿಭಿನ್ನ ರೀತಿಯಲ್ಲಿ ತೋರಿಸ್ತಿದ್ದೇವೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಕೆಸುವಿನ ಎಲೆ, ತೆಂಗಿನ ತುರಿ, ಬೆಲ್ಲ, ಜೀರಿಗೆ, ಮೆಣಸು, ಕೊತ್ತಂಬರಿ, ಸ್ವಲ್ಪ ಹುಳಿ. ಈಗ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡಬೇಕು ಮಸಾಲೆಯನ್ನು. ಈಗ ಒಂದು ಮಿಕ್ಸಿ ಜಾರಿಗೆ 4 ಮೆಣಸು, ಸ್ವಲ್ಪ ಹುಳಿ, ಕೊತ್ತಂಬರಿ, ಜೀರಿಗೆ, ಬೆಲ್ಲ ಹಾಕಿ ಗ್ರೈಂಡ್ ಮಾಡಬೇಕು. ನಾವಿಲ್ಲಿ ಮಸಾಲೆಗೆ ಉಪ್ಪು ಹಾಕ್ತಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗ ಅಕ್ಕಿಗೆ ಉಪ್ಪು ಹಾಕಿದ್ದೇವೆ, ಹಾಗಾಗಿ ಇದಕ್ಕೆ ನಾವು ಉಪ್ಪು ಹಾಕ್ತಿಲ್ಲ. ಮತ್ತು ಇದಕ್ಕೆ ಜಾಸ್ತಿ ಉಪ್ಪು ಹಾಕಬೇಕಂತಿಲ್ಲ, ಯಾಕಂದರೆ ನಾವು ಬೆಲ್ಲ ಹಾಕ್ತೇವಲ್ಲ, ಅದರಲ್ಲೇ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ. ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಹಾಕಿದರೆ ಸಾಕು. ಅಕ್ಕಿ ಗ್ರೈಂಡ್ ಮಾಡುವಾಗ ಹಾಕಿದ್ರೇ ಒಳ್ಳೆಯದು. ಈಗ ಎಲ್ಲ ಮಸಾಲೆಯನ್ನು ಮಿಕ್ಸಿಗೆ ಹಾಕಿ ಒಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡುವ. ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು. ಹಾಗೆ ನಮ್ಮ ವಿಡಿಯೋ ನೋಡುವವರೆಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ತುಂಬ ಜನ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಯಾರೂ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ನೋಡಿ, ಗ್ರೈಂಡ್ ಮಾಡಿದ ಮಸಾಲೆ ರೆಡಿ ಆಯಿತು. ಇಷ್ಟು ಹದಕ್ಕೆ ಮಸಾಲೆ ಗ್ರೈಂಡ್ ಆದರೆ ಸಾಕು. ಈಗ ಇದನ್ನು ನಾವು ಹಿಟ್ಟಿಗೆ ಮಿಕ್ಸ್ ಮಾಡುವ. ಇಲ್ಲಿ ನಾವು ಹಿಟ್ಟು ಮಾಡಲಿಕ್ಕೆ ವೈಟ್ ರೈಸನ್ನು ತಗೊಂಡಿದ್ದೇವೆ, ರೇಷನಲ್ಲಿ ಸಿಗ್ತದಲ್ವ ಅದನ್ನೇ. ಬೆಳ್ತಿಗೆ ಅಕ್ಕಿ ಅಲ್ಲ, ಇನ್ನೊಂದು ಅನ್ನ ಮಾಡ್ತೇವಲ್ಲ ಆ ಅಕ್ಕಿಯನ್ನು ತಗೊಂಡಿದ್ದೇವೆ. ಇಲ್ಲಿ ನಾವು ಅರ್ಧ ಸೇರು ತಗೊಂಡಿದ್ದೇವೆ ಅಕ್ಕಿಯನ್ನು. ನೆನೆಸಿ ಗ್ರೈಂಡ್ ಮಾಡಿ ಇಟ್ಟಿದ್ದೇವೆ. ಗ್ರೈಂಡ್ ಮಾಡುವಾಗ ಉಪ್ಪು ಹಾಕಿದ್ದೇವೆ. ಈಗ ಅದಕ್ಕೆ ನಾವು ಮಸಾಲೆ ಆ್ಯಡ್ ಮಾಡುವ. ನಂತರ ಸ್ವಲ್ಪ ತೆಂಗಿನ ತುರಿ ಆ್ಯಡ್ ಮಾಡಬೇಕು. ನಂತರ ಸಣ್ಣಗೆ ಕಟ್ ಮಾಡಿದ ಕೆಸುವಿನ ಎಲೆಯನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇವೆ. ಇಲ್ಲಿ ನಾವು ಅರ್ಧ kg ಅಕ್ಕಿಗೆ ಒಂದು 6 ಕೆಸುವಿನ ಎಲೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡುವ. ಎಲ್ಲವನ್ನು ಕೈಯಲ್ಲಿ ಮಿಕ್ಸ್ ಮಾಡಿ, ಹಿಟ್ಟು, ಕೆಸುವಿನ ಎಲೆ, ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಈಗ ಬೇರೆ ಆಟಿ ತಿಂಗಳಲ್ವಾ, ಈ ತಿಂಗಳಲ್ಲಿ ಇದನ್ನೆಲ್ಲ ನಾವು ಜಾಸ್ತಿಯಾಗಿ ಮಾಡ್ತೇವೆ ಮಂಗಳೂರು ಕಡೆ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ, ನಾವು ಇದೇ ರೀತಿಯಲ್ಲಿ ಮಾಡೋದು. ಯಾಕಂದರೆ ನಮ್ಮ ಅಜ್ಜಿ ಈ ರೀತಿಯಲ್ಲಿ ಮಾಡ್ತಿದ್ರು, ಹಾಗಾಗಿ ನಮ್ಮ ಮನೆಯಲ್ಲಿ ಈ ರೀತಿಯೇ ಮಾಡೋದು. ಈ ಸ್ಟೈಲಲ್ಲಿ ಅಷ್ಟಾಗಿ ಯಾರು ಮಾಡೋದಿಲ್ಲ, ಹಾಗಾಗಿ ನಾವು ನಿಮಗೆ ಹೇಳಿಕೊಡ್ತಿದ್ದೇವೆ. ಈ ಥರ ನೀವೊಮ್ಮೆ ಟ್ರೈ ಮಾಡಿ. ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೋಡಿ, ಹಿಟ್ಟು ಕರೆಕ್ಟಾಗಿ ರೆಡಿ ಆಯಿತು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಷ್ಟು ಮಿಕ್ಸ್ ಆದರೆ ಸಾಕು. ಇಲ್ಲಿ ನಾವು ಸ್ವಲ್ಪ ಜನಕ್ಕೆ, ಹಾಗಾಗಿ ನಾವಿಲ್ಲಿ ಅರ್ಧ ಸೇರು ಅಕ್ಕಿಯನ್ನು ತಗೊಂಡಿದ್ದೇವೆ. ನೀವು ತುಂಬ ಜನಕ್ಕೆ ಬೇಕಾದರೆ ನೀವು ಜಾಸ್ತಿ ಅಕ್ಕಿಯನ್ನು ತಗೊಳ್ಬೋದು. ನೋಡಿ, ಇಲ್ಲಿ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಕರೆಕ್ಟಾಗಿ ಒಂದು ಹದಕ್ಕೆ ಬಂದಿದೆ, ಕಾಣಿಸ್ತಿದೆ ಅಲ್ಲ ನಿಮಗೆ? ಈ ಹದಕ್ಕೆ ಬಂದರೆ ಸಾಕು. ಈಗ ಇದನ್ನು ನಾವು ಬೇಯಲಿಕ್ಕೆ ಇಡಲಿಕ್ಕೆ ರೆಡಿ ಮಾಡುವ. ಇಲ್ಲಿ ನಾವು ಒಂದು ಇಡ್ಲಿ ಪಾತ್ರೆ ತಗೊಂಡಿದ್ದೇವೆ. ಇದರಲ್ಲಿ ನಾವು ಬೇಯಲಿಕ್ಕೆ ಇಟ್ಟರೆ ಆಯಿತು, ಅದು ಹಬೆಯಲ್ಲಿ ಬೇಯೋದು. ಇಲ್ಲಿ ನಾವು ಬಾಡಿಸಿಟ್ಟ ಬಾಳೆ ಎಲೆಯಲ್ಲಿ ಹಿಟ್ಟನ್ನು ಕಟ್ಟಿಡ್ತಿದ್ದೇವೆ. 2 ಸೌಟಷ್ಟು ಹಿಟ್ಟನ್ನು ಒಂದಕ್ಕೆ ಹಾಕಿ ನಂತರ ಅದನ್ನು ಮಡುಚಿಟ್ರೆ ಆಯಿತು. ಇಲ್ಲಿ ನಾವು ಯಾವ ರೀತಿ ಮಡುಚುದಂತ ಕೂಡ ನಿಮಗೆ ತೋರಿಸಿಕೊಡ್ತಿದ್ದೇವೆ ನೋಡಿ. ಈ ರೀತಿ ಕಟ್ಟಿಟ್ರೆ ಆಯಿತು. ಇಲ್ಲದಿದ್ದರೆ ಅದೆಲ್ಲ ಮಿಕ್ಸ್ ಆಗ್ತದೆ, ಅದಕ್ಕೆ ಈ ರೀತಿ ಕಟ್ಟಿಡಬೇಕು. ಓಪನ್ ಆಗಬಾರ್ದು ಅದು, ಇಲ್ಲದಿದ್ದರೆ ನೀರೆಲ್ಲ ಅದರೊಳಗೆ ಹೋಗ್ತದೆ, ನೀರಿನ ಅಂಶ ಎಲ್ಲ. ಈ ರೀತಿ ಕಟ್ಟಿಡಬೇಕು. ಒಂದೀಗ ಮಾಡಿ ಆಯಿತು, ಇನ್ನೊಂದನ್ನು ಮಾಡುವ. ಕಟ್ಟಲಿಕ್ಕೆ ಗೊತ್ತಾಗದಿದ್ದರೆ ನೀವು ಇಲ್ಲಿ ತೋರಿಸ್ತಿದ್ದೇವಲ್ಲ, ಆ ರೀತಿ ಕರೆಕ್ಟ್ ನೋಡಿ ಮಾಡಿ. ನಿಮಗೆ ಎಲ್ಲ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ನಿಮ್ಮದಿರಲಿ ಯಾವತ್ತಿಗೂ. ಈ ರೀತಿ ಕಟ್ಟಿದರೆ ಆಯಿತು. ನೀವು ಬೇರೆ ಎಲ್ಲ ಹಿಟ್ಟನ್ನು ಕಟ್ತೀರಲ್ಲ, ಅದೇ ರೀತಿ ಇದು ಕೂಡ. ಈಗೆಲ್ಲ ರೆಡಿ ಆಯಿತು. ಈಗ ನಾವು ಬೇಯಲಿಕ್ಕೆ ಇಡಲಿಕ್ಕೆ ರೆಡಿ ಮಾಡುವ. ಸ್ಟವ್ ಆನ್ ಮಾಡಿ. ನಾವಿಲ್ಲಿ ಗ್ಯಾಸಲ್ಲೇ ಮಾಡ್ತಿದ್ದೇವೆ, ನೀವು ಒಲೆಯಲ್ಲಿ ಮಾಡೋದಾದರೆ ಮಾಡ್ಬೋದು. ಇದು ಸ್ವಲ್ಪ ಲಾಂಗ್ ಟೈಮ್ ಪ್ರಾಸೆಸ್ ಅಲ್ವಾ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿದರೆ ಸಾಕು. ಇಲ್ಲಿ ಮುಚ್ಚಳ ಇಡುವಾಗ ಸ್ವಲ್ಪ ಟೈಟಾಗಿ ಮುಚ್ಚಳ ಇಡಬೇಕು, ಯಾಕೆಂದರೆ ಅದು ಹಬೆಯಲ್ಲಿ ಬೇಯೋದಲ್ವ. ಹಾಗಾಗಿ ನೋಡಿ, ಇಲ್ಲಿ ನಾವು ನಿಮಗೆ ನಮ್ಮ ಮನೆಯಲ್ಲಿ ಆದ ಕೆಸುವಿನ ಎಲೆಯನ್ನು ತೋರಿಸ್ತಿದ್ದೇವೆ. ಇದೆಲ್ಲ ನಮ್ಮ ಮನೆಯ ಹಿಂದುಗಡೆ ಎಲ್ಲ ಆದದ್ದು. ಈಗ ರೆಡಿ ಆಯಿತು.
ಇದು ಬೆಂದಿದೆ. ಈಗ ಇದನ್ನು ಓಪನ್ ಮಾಡುವ. ನೋಡಿ ಹಬೆ ಬರ್ತಿದೆ, ಬಿಸಿ ಬಿಸಿಯಾಗಿದೆ, ಕರೆಕ್ಟಾಗಿದೆ. ಇದು 1 ಅವರ್ ಆಯಿತು. ಈಗ ನಿಮಗೆ ಓಪನ್ ಮಾಡಿ ತೋರಿಸ್ತಿದ್ದೇವೆ ಹೇಗಾಗಿದೆ ಅಂತ ನೋಡಿ. ಈಸಿಯಾಗಿ ಈಗ ಅದನ್ನು ಓಪನ್ ಮಾಡ್ಬೋದು, ಯಾಕಂದರೆ ಆಗ ನಾವು ಕಟ್ಟುವಾಗ ನೀಟಾಗಿ ಕಟ್ಟಿದ್ದೇವೆ ಹಾಗೆ. ಈಗಿನ ಇದನ್ನು ಪೀಸ್ ಮಾಡಬೇಕು. ಪೀಸ್ ಮಾಡಿದರೆ ಆಯಿತು ನೀಟಾಗಿ. ನೋಡಿ ಕರೆಕ್ಟ್ ಆಯಿತು. ಇನ್ನು ನಾವು ಒಗ್ಗರಣೆಗೆ ರೆಡಿ ಮಾಡುವ. ಇಲ್ಲಿ ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಈರುಳ್ಳಿ, ಸಾಸಿವೆ ತಗೊಂಡಿದ್ದೇವೆ ಒಗ್ಗರಣೆಗೆ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೊದಲು ಸಾಸಿವೆ ಹಾಕುವ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆ ಬ್ರೌನ್ ಕಲರ್ ಆಗುವವರೆಗೂ ಸ್ವಲ್ಪ ಫ್ರೈ ಮಾಡಿ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಬೇಕು. ಕರಿಬೇವಿನ ಸೊಪ್ಪು ಸ್ವಲ್ಪ ಸಿಡಿದ ನಂತರ ಅದಕ್ಕೆ ಈರುಳ್ಳಿ ಹಾಕಿದರೆ ಆಯಿತು. ಈಗೆಲ್ಲವನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾವು ಕಟ್ ಮಾಡಿದ ಪತ್ರೊಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದರೆ ಸಾಕು. ಎಲ್ಲ ಮಿಕ್ಸ್ ಆದ ನಂತರ ತೆಗಿಬೇಕಷ್ಟೇ. ಇದನ್ನು ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ಜಾಸ್ತಿಯಾಗಿ ಯಾರು ಮಾಡೋದಿಲ್ಲಲ್ಲ, ಅದಕ್ಕೆ ನಿಮಗೆ ನಾವು ಹೇಳಿಕೊಟ್ಟದ್ದು. ಈ ವಿಭಿನ್ನ ರೀತಿಯ ಪತ್ರೊಡೆ ನೀವು ಕೂಡ ಟ್ರೈ ಮಾಡಿ. ಇಷ್ಟರವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.